2 ದಿನ ಮನೆ ನೆಮ್ಮದಿಯಾಗಿತ್ತು, ಬಂದ್ಬಿಟ್ಟು ಅನಿಷ್ಟ. ಅಕ್ಕ ಏನೋ ಹೇಳ್ದಾಗಿತ್ತು. ಅಕ್ಕ ಇದೆ ಅಕ್ಕ. ಸ್ವಂತ ತಂಗಿಗೆ ಅಕ್ಕ ಆಗೋ ಯೋಗ್ಯತೆ ಇಲ್ಲ, ಬೇರೆಯವರ ಮನೆಯಲ್ಲಿ ಲಾಭ ಪಡೆಯೋಕೆ ಅಕ್ಕನೂ ಆಗ್ತಾರೆ, ತಂಗಿನೂ ಆಗ್ತಾರೆ. ಯಾರಿಗೆ ಹೇಳ್ತಿದ್ದೀರಿ ನೀವು? ನಿನ್ ಮಗಳಿಗಾದ್ರೆ 2 ಮನೆ. ಪಾಪ ಕಲ್ಪನಾ ಖುಷಿಯಿಂದ ಹೆರ್ಬಾರ್ದಂತ ಓಡಿಸ್ಬಿಟ್ಟೆ. ಎಲ್ಲಿದ್ದಾಳೋ, ಯಾರ ಮನೇಲಿ ಜೀವ ಸವಿಸ್ತಿದ್ದಾಳೋ. ಹುಟ್ಟು ಮಗು ಅದೇನ್ ಪಾಪ ಮಾಡಿತ್ತು ನಿಂಗೆ? ಏನ್ ಅನ್ಯಾಯ ಮಾಡಿತ್ತು? ಅಕ್ಕ ಮೊದಲು ಹುಟ್ಟಿರೋ ನನ್ನ ಮಗುಗೆ ನ್ಯಾಯ ಕೊಡಿಸಿ, ನಿಮ್ಮ ಗಂಡನಿಂದ. ಆಮೇಲೆ ಹುಟ್ಟೋ ಮಗು ಬಗ್ಗೆ ಯೋಚನೆ ಮಾಡೋಣ. ನಿಂದೇನು ನ್ಯಾಯ? ಆಗ್ಲೇ ಡಾಕ್ಟರ್ ನ್ಯಾಯ ಕೊಟ್ಟಿಲ್ವಾ? ನನ್ನ ತಂಗಿ ಬಗ್ಗೆ ಮಾತಾಡ್ತಾ ನಾನ್ ಸರಿ ಇಲ್ಲ ಅಂತೀರಿ. ನನ್ನ ಅಕ್ಕ ಆಗಿ ನೀವು ಸರಿ ಇಲ್ಲ. ನಾನು ನಿಮ್ ತಂಗಿ ತರ ಅಲ್ವಾ? ಹೋಗ್ತೀಯೋ ಇಲ್ವೋ? ಚಂದು ಬಾಕಲ್ಲ ಬಾ. ಕಲ್ಪನಾ ಇಲ್ಲೇ ಇರ್ಬೇಕಿತ್ತು ಅಂತ ಒಂದೊಂದ್ಸಲ ಅನ್ಸುತ್ತೆ. ನಿನಗೂ ನನ್ನ ಅಪ್ಪ ಅಮ್ಮನ ಕಾಯಿಲೆನೇ ಹಿಡಿತಾ? ಹಾಗೇನಿಲ್ಲ, ಹಾಗೆ ಒಂದ್ಸಲ ಯೋಚನೆ ಬಂತು ಅಷ್ಟೇ. ಅವಳಿಗೆ ನಿಜವಾಗ್ಲೂ ನ್ಯಾಯ ಸಿಗ್ಬೇಕಾಗಿರೋದು ಪ್ರಣವ್ ಮನೇಲಿ. ಎಲ್ಲರೂ ಒತ್ತಾಯ ಮಾಡಿದ್ರೆ ಅವ್ರು ಒಪ್ಕೋತಿದ್ರು. ಅರೆ ಅಕ್ಕ, ಚಂದುನ್ ಯಾಕೆ ಕರ್ಕೊಂಡ್ ಬಂದೆ? ಸ್ಕೂಲಿಗೆ ತೊಂದ್ರೆ ಆಗಲ್ವಾ? ಚಂದು ಹರಕೆ ತೀರಿಸ್ಬೇಕು ಅಂದ್ರೆ ಅವಳು ಜೊತೆಲೇ ಇರ್ಬೇಕಂತೆ, ಅದಕ್ಕೆ ಕರ್ಕೊಂಡ್ ಬಂದೆ. ಇಡೀ ಚಂದ್ರಗಿರಿ ಒಳಗೆ ಮಂಜುಳಾ ಕಲ್ಪನಾ ಅಂದ್ರೆ ಎಂತ ಹೆಸರಿತ್ತವ. ಅಕ್ಕ ತಂಗಿ ಅಂದ್ರೆ ಹಂಗಿರ್ಬೇಕು ಅಂತ ಮಂದಿ ಮಾತಾಡ್ಕೋತಿದ್ರು. ಅಂತ ಅಕ್ಕ ತಂಗಿರ ಬದುಕು ಹೆಂಗಾಗೋತ್ ನೋಡವ. ಯಾವ ಹೆಣ್ಣು ದೇವದಾಸಿ ಆಗ್ಬಾರ್ದು ಅಂತ ನಿನ್ನ ಅಕ್ಕ ಹೋರಾಟಕ್ಕೆ ಹಿಡಿದು. ಆಕೆ ಕೂಸ್ ತಂದಾಗ ಹಿಂದೆ ನಿಂತು ಹೌದು ಅನ್ಬೇಕಿತ್ತವ. ಹೇಗ್ ಹೇಳಿ? ನನಗೂ ಗೊತ್ತಿರ್ಲಿಲ್ಲ, ಅಕ್ಕನೂ ಹೇಳಲಿಲ್ಲ. ಒಂದೇ ಒಂದ್ ಮಾತು ನನಗೆ ಹೇಳಿದಿದ್ರೆ ನಾನು ಅಕ್ಕನ್ ಬಿಡ್ತಾ ಇದ್ನ. ಇನ್ ಮುಂದೇನೋ ಅಷ್ಟೇ, ನಾನು ಅವಳ ಹಿಂದೆ ನಿಲ್ತೀನಿ. ಎಲ್ಲರನ್ನ ಕಳ್ಕೊಂಡ್ರು ಪರವಾಗಿಲ್ಲ, ನಾನು ನನ್ನ ಅಕ್ಕನ್ ಮಾತ್ರ ಕಳ್ಕೊಳ್ಳಲ್ಲ. ದೇವದಾಸಿ ಕುಟುಂಬದ ಕಲ್ಪನಾನ ಸೊಸೆ ಅಂತ ಒಪ್ಕೊಂಡ್ರು, ಆದ್ರೆ ಅವಳ ಅಕ್ಕನ ಜೀವನದಲ್ಲಿ ಆಟ ಆಡಿದ್ರು. ಅವ್ರ ತಪ್ಪನ್ನ ಒಪ್ಕೊಳ್ಳೂ ಇಲ್ಲ, ಪಾಪಕ್ಕೆ ಪ್ರಾಯಶ್ಚಿತನೂ ಅನುಭವಿಸ್ಲಿಲ್ಲ. ಇದನ್ನೆಲ್ಲ ನನ್ಗೆ ಯಾಕೆ ಹೇಳ್ತಿದ್ಯಾ? ನೋಡಿ, ಅರ್ಚನಾ ಬಗ್ಗೆ ಸ್ವಲ್ಪ ಹುಷಾರಾಗಿರಿ. ನೀವು ಕಲ್ಪನಾನ ತಂಗಿ ಅಂತ ಒಪ್ಕೊಂಡ್ರಿ, ಪ್ರೀತಿ ಕೊಟ್ಟು ನಿಜವಾದ ಅಕ್ಕ ಆದ್ರಿ. ಅದಕ್ಕೇನೀಗ? ಅವಳೇ ಇಲ್ಲದ ಮೇಲೆ ಇಲ್ಲದ ವಿಷಯ ಎಲ್ಲ ಯಾಕೆ? ನಿಮ್ಮ ಹತ್ರ ಮಾತ್ರ ಹೇಳ್ಬೇಕಾಗಿರೋದ್ರಿಂದ ಹೇಳ್ತಿದ್ದೀನಿ, ತಗೊಳ್ಳಿ. ಇದರಲ್ಲಿ ಒಂದು ಫೋನ್ ನಂಬರ್ ಇದೆ, ಆದ್ರೆ ಬಹಳ ಮುಖ್ಯವಾಗಿರೋ ವಿಷಯ ಆ ನಂಬರಲ್ಲಿದೆ. ಅಗತ್ಯ ಬಿದ್ದಾಗ ನಂಬರ್ಗೆ ಫೋನ್ ಮಾಡಿ, ಕೆಲವು ಸತ್ಯಗಳು ಗೊತ್ತಾಗುತ್ತೆ. ಆದ್ರೆ ಈಗಲೇ ಮಾಡಬೇಡಿ. ನಾನೊಂದು 4 ದಿನ ಊರಲ್ಲಿರಲ್ಲ, ಬಂದ್ಮೇಲೆ ನಿಮ್ಗೆ ಒಳ್ಳೆ ಸುದ್ದಿ ಕೊಡ್ತೀನಿ. ಬರಲ್ಲ? ಒಟ್ನ್ಯಾಗ ನಿಮ್ಮ ಅತ್ತೆ ಮಾವಗೆ ಮೊಮ್ಮಗ. ನೀನ್ ತಾತ ಆಗ್ತಾ ಇದೀಯಾ, ನನ್ನ ಮಗಳು ಅಂತ ಕರಿತಾ ಇದೆಯಲ್ವಾ? ಇದೇ ನಿನ್ ತವ್ರ ಮನೆ ಅಂತ ಕೂಡ ಹೇಳ್ತಾ ಇದ್ಯಾ. ಹಾಗಿದ್ಮೇಲೆ ನೀನ್ ತಾತ ಆಗಲ್ವಾ? ಈ ಪಾಪಿ ಕೈಗಳಿಂದ ಅದೆಷ್ಟು ಹೆಣ್ಣಿನ ಶೀಲದ ರೊಕ್ಕ ಏನ್ಸದನೋ ಏನೋ. ಒಮ್ಮೊಮ್ಮೆ ಈ ಕೈಗಳನ್ನ ಕತ್ತರಿಸ್ಕೋಬೇಕು ಅನಿಸ್ತದ. tom ta na na dim ta tom ta na na tom ta na dim ta tom ta na